5 ವರ್ಷದಲ್ಲಿ 21,73,551 ರೂಪಾಯಿನಾ? ಹೇಗೆ? ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಹೌದು, ಒಂದು ಗೌರ್ಮೆಂಟ್ ಸ್ಕೀಮ್ ಕೊಡುತ್ತೆ 7.7% ಆನ್ಯುವಲ್ ರಿಟರ್ನ್ಸ್. ಇದರಲ್ಲಿ ರಿಸ್ಕ್ ಇರುತ್ತಾ? ಮಿನಿಮಮ್ ಇನ್ವೆಸ್ಟ್ಮೆಂಟ್ ಏನು? ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು? ಟ್ಯಾಕ್ಸ್ ಸೇವಿಂಗ್ ಇರುತ್ತಾ? ಬನ್ನಿ ಎಲ್ಲಾನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. NSCಯು 1989ರಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಶುರುವಾಗಿದ್ದು ಈಗಲೂ ಕೂಡ ಪೋಸ್ಟ್ ಆಫೀಸಲ್ಲೇ ಇದೆ. NSC ಸರ್ಟಿಫಿಕೇಟ್ ಒಂದು ಲೋ ರಿಸ್ಕ್ ಮತ್ತು ಗ್ಯಾರಂಟಿ ರಿಟರ್ನ್ಸ್ ಇರೋ ಇನ್ವೆಸ್ಟ್ಮೆಂಟ್ ಆಗಿದೆ. ಇನ್ನು ನೋಡೋಣ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅಂದರೆ ಯಾರು ಈ ಸ್ಕೀಮ್ನಲ್ಲಿ ಅಕೌಂಟ್ನ ತೆಗಿಬಹುದು ಅಂತ. ಭಾರತದ ಯಾವುದೇ ಪ್ರಜೆ ಈ ಅಕೌಂಟ್ನ ತೆಗಿಬೋದು, ಮತ್ತು ಇದಕ್ಕೆ ಏಜ್ ಲಿಮಿಟ್ ಅಂತ ಇರೋದಿಲ್ಲ. ನೀವು ಬೇಕಿದ್ರೆ ಮೈನರ್ ಇರೋರಿಗೂ ಕೂಡ ಅಕೌಂಟ್ನ ತೆಗಿಬೋದು, ಆದರೆ ಇದು ಪೇರೆಂಟ್ಸ್ನಿಂದ ನಿಭಾಯಿಸಲಾಗುತ್ತೆ. ನ್ಯಾಷನಲ್ ಸೇವಿಂಗ್ ಅಕೌಂಟ್ನಲ್ಲಿ ನೀವು ಮೊದಲು 2 ಟೈಪ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗಿತ್ತು. ಒಂದು 5 ಇಯರ್ಸ್ ಸರ್ಟಿಫಿಕೇಟ್, ಇನ್ನು ಎರಡನೇದು 10 ಇಯರ್ಸ್ ಸರ್ಟಿಫಿಕೇಟ್. ಆದರೆ ಈಗ ಸರ್ಕಾರ 5 ವರ್ಷದ NSC ಮಾತ್ರ ನಡೆಸ್ತಿದೆ. 10 ವರ್ಷದ NSCನ ಗೌರ್ಮೆಂಟು ತೆಗೆದುಹಾಕಿದೆ. ಮತ್ತು ನಾವು ಯಾವಾಗ ದುಡ್ಡು ಹಾಕ್ತೀವೋ ಆವಾಗಿಂದ 5 ವರ್ಷದ ತನಕ ದುಡ್ಡು ಲಾಕ್ ಆಗುತ್ತೆ. 5 ವರ್ಷದ ನಂತರ ನಿಮಗೆ ದುಡ್ಡು ಬಡ್ಡಿ ಸಮೇತ ವಾಪಸ್ ಆಗುತ್ತೆ. ಹಾಗಾದರೆ ಇನ್ವೆಸ್ಟ್ಮೆಂಟ್ ಲಿಮಿಟ್ ಏನು? ಸರ್ಕಾರ ಮಿನಿಮಮ್ 1,000ದಿಂದ ದುಡ್ಡು ಹಾಕ್ಬೋದು ಅಂತ ಹೇಳಿದೆ, ಆದರೆ ಮ್ಯಾಕ್ಸಿಮಮ್ಗೆ ಲಿಮಿಟೇ ಇಲ್ಲ. ನಿಮಗೆ ಎಷ್ಟು ಅನಿಸುತ್ತೋ ಅಷ್ಟು, ಎಷ್ಟು ಬೇಕಾದರೂ ದುಡ್ಡನ್ನ ನೀವು ಅದರಲ್ಲಿ ಹಾಕ್ಬೋದು. ಈಗ ವಿತ್ಡ್ರಾವಲ್ ರೂಲ್ಸ್, ನಾವು ಆಲ್ರೆಡಿ ಹೇಳಿದಂತೆ 5 ವರ್ಷದ ತನಕ ನೀವು ದುಡ್ಡು ಹಾಕ್ಬೋದು, ಅಲ್ಲಿವರೆಗೂ ಅದು ಲಾಕ್ ಆಗಿರುತ್ತೆ. 5 ವರ್ಷದ ನಂತರನೇ ನೀವು ಮೆಜಾರಿಟಿ ದುಡ್ಡನ್ನು ತಕ್ಷಣ ತೆಗೆದುಕೊಳ್ಬೋದು. ಬನ್ನಿ ಪ್ರೀ ಮೆಚೂರ್ ವಿತ್ಡ್ರಾವಲ್ ರೂಲ್ಸ್ ಏನು ಅಂತ ನೋಡೋಣ. ನ್ಯಾಷನಲ್ ಸೇವಿಂಗ್ ಅಕೌಂಟ್ನಲ್ಲಿ ಪ್ರೀ ಮೆಚೂರ್ ವಿತ್ಡ್ರಾವಲ್ಸ್ ರೂಲ್ಸೇ ಇಲ್ಲ. ಒಮ್ಮೆ ಲಾಕ್ ಆದ ಹಣ 5 ವರ್ಷದ ನಂತರನೇ ತಗೊಳ್ಬೋದು. ಆದರೆ ಆಕ್ಸಿಡೆಂಟಲ್ ಡೆತ್ ಅಥವಾ ಡಿಸೀಸ್ ಈ ಥರದ್ದು ಏನಾದರೂ ಆದ ಸಂದರ್ಭಗಳಲ್ಲಿ ಮಾತ್ರ ಅವರು ನಿಮಗೆ ಪ್ರೀ ವಿತ್ಡ್ರಾವಲ್ನ ಕೊಡ್ತಾರೆ. ನಿಮಗಿದು ನೆನಪಲ್ಲಿರಲಿ, 5 ವರ್ಷದ ನಂತರನೇ ನಿಮಗೆ ಮೆಜಾರಿಟಿ ದುಡ್ಡು ಸಿಗುತ್ತೆ. ಇಷ್ಟೆಲ್ಲ ಆಯಿತು. ಈಗ ಮಾತಾಡೋಣ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ನ ಕೆಲವು ಫೀಚರ್ಸ್ಗಳ ಬಗ್ಗೆ. ಒಂದನೇದು ಅಕೌಂಟ್ ಟ್ರಾನ್ಸ್ಫರ್, ಅಂದರೆ ನೀವು ಪೋಸ್ಟ್ ಆಫೀಸಲ್ಲಿ ಒಂದು ಪೋಸ್ಟ್ ಆಫೀಸಿಂದ ಇನ್ನೊಂದು ಪೋಸ್ಟ್ ಆಫೀಸ್ಗೆ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಅಕೌಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು. 2 ಮೈನರ್ ಅಕೌಂಟ್ನ ತೆಗಿಬೋದು, ಆದರೆ ಅದು ಪೇರೆಂಟ್ಸ್ನ ಅಂಡರಲ್ಲಿರುತ್ತೆ. ಮೂರನೇದು ನಾಮಿನಿ, ಅಂದರೆ ನೀವು ಬೇರೆಯವರಿಗೆ ನಾಮಿನಿ ಮಾಡ್ಬೋದು. 4ನೇದು ನೋ ಲಿಮಿಟ್ ಫಾರ್ ಸರ್ಟಿಫಿಕೇಟ್, ನೀವು ಎಷ್ಟು ಬೇಕಾದರೂ ಕೂಡ ಲಿಮಿಟ್ ಇಲ್ಲದೇ ಸರ್ಟಿಫಿಕೇಟ್ನ ಪರ್ಚೇಸ್ ಮಾಡ್ಬೋದು. 5ನೇದು ಇದರಲ್ಲಿ ನೀವು ಜಾಯಿಂಟ್ ಅಕೌಂಟ್ ಕೂಡ ಸ್ಪೆಷಲ್ ಆಗಿ ತೆಗಿಬೋದು. ಮ್ಯಾಕ್ಸಿಮಮ್ 3 ಜನ ಸೇರಿ ಈ ಅಕೌಂಟ್ನ ತೆಗಿಬೋದು. ಇನ್ನೊಂದು ಮಹತ್ವದ ಫೀಚರ್ ಏನಪ್ಪ ಅಂತಂದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಮೇಲೆ ನೀವು ಲೋನ್ ತಗೊಳ್ಬೋದು, ಆದರೆ ಅದು ಪೋಸ್ಟ್ ಆಫೀಸ್ನಲ್ಲಿ ನಿಮ್ಗೆ ಸಿಗಲ್ಲ. ನೀವು ಕಂಪಲ್ಸರಿ ಬ್ಯಾಂಕಿಗೆ ಹೋಗಿ ಲೋನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಆದರೆ NSC ಸರ್ಟಿಫಿಕೇಟ್ ಮೇಲೆ ತಗೊಳ್ಬೇಕು ಅಂದ್ಕೊಳ್ತಿರೋ ಲೋನು NSCಯಲ್ಲಿ ನೀವು ಎಷ್ಟು ದುಡ್ಡು ಹಾಕಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಒಂದು ವೇಳೆ ನೀವು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಕೌಂಟ್ನಲ್ಲಿ 1 ಲಕ್ಷ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ, ಬ್ಯಾಂಕ್ ನಿಮಗೆ ಅದನ್ನು ಆಧಾರವಾಗಿ ಇಟ್ಕೊಂಡು 90,000ದಿಂದ 1 ಲಕ್ಷ ಲೋನ್ನ ಕೊಡುತ್ತೆ. ಪ್ರೂಫ್ ಆಫ್ ಇನ್ವೆಸ್ಟ್ಮೆಂಟ್, NSCಲಿ ದುಡ್ಡು ಹಾಕಿದ್ದೀವಿ ಅಂತ ನಿಮ್ಗೇನು ಗ್ಯಾರಂಟಿ ಕೊಡ್ತಾರೆ ಅಂದರೆ 2016ಕ್ಕೂ ಮೊದಲು NSCಯಲ್ಲಿ ಇನ್ವೆಸ್ಟ್ ಮಾಡಿದ್ದಕ್ಕೆ NSCಯ ಸರ್ಟಿಫಿಕೇಟ್ ಸಿಗ್ತಿತ್ತು. ಆದರೆ ಈಗ 2016ರ ನಂತರ NSCಯಲ್ಲಿ ಇನ್ವೆಸ್ಟ್ ಮಾಡಿದ್ದಕ್ಕೆ ನಮಗೆ ಒಂದು ಪಾಸ್ಬುಕ್ ಕೊಡ್ತಾರೆ. NSCಯಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತಪ್ಪ ಅಂದರೆ, ಒಂದು ವೇಳೆ ನೀವು 15 ಲಕ್ಷ ದುಡ್ಡನ್ನು 7.7 ಇಂಟ್ರೆಸ್ಟ್ಗೆ 5 ವರ್ಷದ ಪೀರಿಯಡ್ಗೆ ಹಾಕಿದರೆ 21,73,551 ರೂಪಾಯಿ ಸಿಗುತ್ತೆ. ಈ ಸ್ಕೀಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನೇನಂತ ಅಂದರೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಐಡೆಂಟಿಟಿ ಕಾರ್ಡ್ ಮತ್ತು ಅಡ್ರೆಸ್ ಪ್ರೂಫ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಚಾನೆಲ್ನಲ್ಲಿ ಇನ್ನೂ ಕೆಲವೊಂದು ಸ್ಕೀಮ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಧನ್ಯವಾದ.